ಟಾಪ್ 5 ಸುದ್ದಿಯನ್ನ ನಾವು ಗಮನಿಸ್ತಾ ಹೋಗೋಣ. ಕೆನರಾ ಬ್ಯಾಂಕ್ ಆಯ್ತು, ಪೋಸ್ಟ್ ಆಫೀಸ್ ಆಯ್ತು, ಈಗ SBI ಸರದಿ. ಏನ್ ಕತೆ ಇದು ಹಾಗಾದ್ರೆ? ಕೆನರಾ ಬ್ಯಾಂಕ್ ಆಯ್ತು, ಪೋಸ್ಟ್ ಆಫೀಸ್ ಆಯ್ತು, ಈಗ SBI ಸರದಿ. ಅಂದ್ರೆ SBI ಬ್ಯಾಂಕಿನಲ್ಲಿದ್ದಂತ ಹಣಕ್ಕೆ SBI ಸಿಬ್ಬಂದಿಯಿಂದಲೇ ಖಾತೆಗಳಿಗೆ ಕನ್ನ ಹಾಕಲಾಗಿದೆ. ಬೀದರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಿಬ್ಬಂದಿ ಮಹಾ ಮೋಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ಯಾಂಕ್ಗೆ 1.25 ಕೋಟಿ ಪಂಗನಾಮ ಹಾಕಿದ್ದಾರೆ. ಬ್ಯಾಂಕ್ ಉದ್ಯೋಗಿ 6 ತಿಂಗಳಲ್ಲಿ 1.25 ಕೋಟಿ ಪಂಗನಾಮ ಹಾಕಿದ್ದಾರೆ. ATM ಮ್ಯಾನೇಜರ್ ಪ್ರವೀಣ್ ಎಂಬಾತ ಅತಿ ದೊಡ್ಡ ಮೋಸವನ್ನ ಮಾಡಿರೋದು. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ಆತನನ್ನ. SBIನ ಹುಮ್ನಾಬಾದ್ ಬ್ರಾಂಚ್ ನಲ್ಲಿ ಬರೋಬ್ಬರಿ 1,25,00,000 ರೂಪಾಯಿ ಲೂಟಿ ಮಾಡಿದಾನೆ ಈತ. ಖಾತೆದಾರರ ಖಾತೆಗೆ ಹೆಚ್ಚುವರಿ ಹಣ ಹಾಕಿ ವಿತ್ ಡ್ರಾ ಮಾಡಿ ಮಹಾ ಮೋಸವನ್ನ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಯ್ಯ, ಯಾವ ರೀತಿಯಾಗಿ ಮೋಸ ಮಾಡಿರೋದು ಈ ATM ಮ್ಯಾನೇಜರ್, ಎಷ್ಟು ಮೋಸ ಮಾಡಿದಾನೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಏನು ಇತ್ತೀಚೆಗೆ ಬ್ಯಾಂಕ್ ನಲ್ಲಿ ಹಣ ಜಮಾ ಮಾಡಿದ್ರೆ ನಮ್ಮ ಹಣ ಸೇಫ್ ಆಗಿರುತ್ತೆ ಅಂತ ಜನ ಅಂದ್ಕೊಂಡಿದ್ರೆ, ಬ್ಯಾಂಕ್ ಸಿಬ್ಬಂದಿಗಳಿಂದಲೇ ಜನರ ಹಣಕ್ಕೆ ಗ್ಯಾರಂಟಿ ಇಲ್ಲದಂತಾಗಿರುವಂತದ್ದು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ನಲ್ಲಿ ಈ ಒಂದು ಘಟನೆ ಜರುಗಿದೆ. ಅಂದ್ರೆ SBI ಮ್ಯಾನೇಜರ್ ಆಗಿರುವಂತಹ ಪ್ರವೀಣ್ ಅನ್ನೋರು 1,25,00,000 ರೂಪಾಯಿ ಹಣವನ್ನ ಅಂತಂದ್ರೆ ಹೆಚ್ಚುವರಿ ಅಂತಂದ್ರೆ ಅವರು ಪ್ರವೀಣ್ ಅನ್ನೋರು ಬೀದರ್ ಜಿಲ್ಲೆಯ ಎಲ್ಲಾ ATM ಗಳನ್ನ ನೋಡಿಕೊಳ್ಳುವ ಒಂದು ಜವಾಬ್ದಾರಿ ಆಗುತ್ತೆ. ಜೊತೆಗೆ ಬೀದರ್ ಜಿಲ್ಲೆಯ ಇರುವಂತಹ SBI ಬ್ರಾಂಚ್ ಮ್ಯಾನೇಜರ್ಗಳು ರಜೆ ಮೇಲೆ ಹೋದ್ರೆ ಅಥವಾ ಅವರು ಆಫೀಸ್ ನ ಮೀಟಿಂಗ್ ಹೋದ್ರೆ ಆ ಒಂದು ಪ್ರಭಾರಿಯಾಗಿ ಒಂದು ಬ್ಯಾಂಕ್ ನ ಏನು ಪ್ರಭಾರಿಯಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಅಂತದ್ದೇ ಒಂದು ಸಂದರ್ಭದಲ್ಲಿ ಬೀದರ್ನ ಹುಮ್ನಾಬಾದ್ ನ ಬ್ರಾಂಚ್ ಗೆ ಅವರು ಬಂದ ತಕ್ಷಣ 6 ತಿಂಗಳ ಅವಧಿಯಲ್ಲಿ 1,25,00,000 ರೂಪಾಯಿ ಹಣವನ್ನ ಅವರು ಹೆಚ್ಚುವರಿಯಾಗಿ, ಅಂತಂದ್ರೆ ಬ್ಯಾಂಕ್ ಇಂದ ATM ಗೆ ಹಣ ಏನು ಜಮಾ ಮಾಡಲಾಗುತ್ತೆ ಆ ಹಣವು ಕೂಡ ಹೆಚ್ಚುವರಿಯಾಗಿ ಜಮಾ ಮಾಡಿದ್ದಾರೆ. ಜೊತೆಗೆ ಆ ಒಂದು SBI ಬ್ಯಾಂಕ್ ನಲ್ಲಿ ಖಾತೆದಾರರಿರುವಂತಹ ಒಟ್ಟು 48 ಬ್ಯಾಂಕ್ ಖಾತೆದಾರರಿಗೆ ಹೆಚ್ಚುವರಿಯಾಗಿ ಅವರಿಗೂ ಕೂಡ ಬ್ಯಾಂಕ್ ನಲ್ಲಿ ಹಣವನ್ನ ಅವರ ಖಾತೆಗೆ ಹಣ ಜಮಾ ಮಾಡಿದ್ದಾರೆ. ಜೊತೆಗೆ ನಕಲಿ ಓಚರ್ ಸೃಷ್ಟಿ ಮಾಡುವ ಮೂಲಕ ಒಟ್ಟು 25 ಲಕ್ಷ ರೂಪಾಯಿ ಹಣವನ್ನ ಲಪಟಾಯಿಸಿದ್ದಾರೆ ಅಂತ ಖುದ್ದು ಈಗ ಹುಮ್ನಾಬಾದ್ ನ ಈಗಿರುವಂತಹ ಬ್ಯಾಂಕ್ ಮ್ಯಾನೇಜರ್ ಆಗಿರುವಂತಹ ರಘು ಅವರು ಹುಮ್ನಾಬಾದ್ ನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ. ಸದ್ಯಕ್ಕೆ ಆರೋಪಿಯ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸರು ಆತನಿಗೆ ಬಲೆ ಬೀಸಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ಶಿವಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.